ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೇಕು? ಸರ್ ನಮ್ಗೆ ಮೋದಿನೇ. ಯಾಕೆಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಕೆಲವು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಖಂಡಿತ ಗೆಲ್ತಾರೆ. ಆದ್ರೆ ರಾಜಕೀಯದಲ್ಲಿ ಅವರೇ ಗೆಲ್ಲೋದು. ಡೆವಲಪ್ಮೆಂಟ್ ಆಗಿದೆ ಇಂಡಿಯಾ. ಆಗಿದೆ, ಅದನ್ನ ನಾವು ಅಭಿವೃದ್ಧಿ ಅನ್ನೋದು ಅಷ್ಟಕ್ಕಷ್ಟೇನೆ. ನಮ್ಮ ಸೆಂಟ್ರಲ್ಗೆ ಮೋದಿ ಅವರೇ ಬೇಕು. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಸರ್? ಒಂದು 24ರಿಂದ 25 ಸೀಟ್ ಬಿಜೆಪಿ. ಫಸ್ಟ್ ಪ್ರಿಫರೆನ್ಸ್ ಅಭಿವೃದ್ಧಿ ಅವರು. ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಕಡೆಯಿಂದ ಡಿ.ಕೆ. ಸುರೇಶ್ ಅವರಿದ್ದಾರೆ, ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಯಾರು ಗೆಲ್ಬೋದು ಸರ್? ಯಾರು ಗೆಲ್ತಾರಂತಲ್ಲ, ಯಾರು ಹೃದಯವಂತಾಗಿ ಏನ್ ಮಾಡ್ತಾರೋ ಅವ್ರಿಗೆ ಜನ ಒಲವು ಕೊಡ್ತಾರೆ. ಯಾಕಂದ್ರೆ ನಾವು ಹೇಳಂತದಲ್ಲ, ನಾವೇನು ದೊಡ್ಡ ಮಹಾನ್ ವ್ಯಕ್ತಿ ಅಲ್ಲ, ನಾವು ಸಾಮಾನ್ಯ ಕೂಲಿ ಕಾರ್ಮಿಕರು. ಆದರೆ ಡಾಕ್ಟರ್ ಮಂಜುನಾಥ್ ಅವರು ಸುಮಾರು ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವರು ನೋಡೋಣ ಏನು ಯಾವ ಥರ ಜನ ತೀರ್ಪು ಕೊಡ್ತಾರೋ, ಜನ ಯಾವ ಥರ ಇದು ಮಾಡ್ತಾರೋ, ಒಲವು ಹಿಂಗಿರುತ್ತೋ ಅದು ನಾವು ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಮುಖ್ಯಸ್ಥರಾಗಿ ಕೆಲವು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಅವ್ರ ವ್ಯಕ್ತಿ ಒಳ್ಳೆಯವರು, ನಾವು ಖಂಡಿತ ಒಪ್ಕೋತೀವಿ. ಆದ್ರೆ ರಾಜಕೀಯದಲ್ಲಿ ಅವರೇ ಗೆಲ್ಲೋದು. ಡಿ.ಕೆ. ಸುರೇಶ್ ಅವರೇ ಗೆಲ್ಲೋದು. ಹಾಗಾದ್ರೆ ಪೈಪೋಟಿ ಏನಾಗಲ್ವಾ? ಸಿಂಪಲ್ ಆಗಿ ಡಿ.ಕೆ. ಸುರೇಶ್ ಅವರು ಗೆಲ್ತಾರೆ. ಇದೆ, ಬಹು ಅಂತರದಿಂದ ಗೆಲ್ದೋದ್ರು ಸ್ವಲ್ಪ ಮತ ಅಂತರದಿಂದ ಗೆದ್ದೇ ಗೆಲ್ತಾರೆ ಸುರೇಶ್. ಹಾಗಾದ್ರೆ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದ್ರೆ 5 ಯೋಜನೆಗಳು ಕೊಟ್ಟಿದ್ದಾರೆ, ಜನಸಾಮಾನ್ಯರಿಗೆ ಅದು ಯೂಸ್ ಆಗ್ತಾ ಇದೆಯಾ? ಸರ್ ಏನೇ ಅಲ್ಲಿ ಕಾಂಗ್ರೆಸ್ ಪಕ್ಷ ಒಂದು 10 ಸೀಟ್ ಖಂಡಿತ ತಗೊಳುತ್ತೆ ನಮ್ಮ ಕರ್ನಾಟಕದಲ್ಲಿ. ಇನ್ನೇನು ಮೋದಿ ಅವರು 10 ವರ್ಷ ಆಯ್ತು ರಾಜಕೀಯದಲ್ಲಿದ್ದು, ಅವ್ರ ಕಡೆಯಿಂದ ಡೆವಲಪ್ಮೆಂಟ್ ಆಗಿದೆ ಇಂಡಿಯಾ. ಆಗಿದೆ, ಅದು ನಾವು ನಮ್ಮ ಸೆಂಟ್ರಲ್ಗೆ ಮೋದಿ ಅವರೇ ಬೇಕು, ನಾವಿಲ್ಲ ಅಂತ ಹೇಳಲ್ಲ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಅವೇ ಇದೆ. ಬಟ್ ಓಕೆ, ನೀವೇ ಸೆಂಟ್ರಲ್ಲಿ ಮೋದಿ ಅವರೇ ಬೇಕು ಅಂತ ಇದ್ದೀರಾ. ಈಗ ಕಾಂಗ್ರೆಸ್ ಕಡೆಯಿಂದ ಡಿ.ಕೆ. ಸುರೇಶ್ ಅವರು ಇದ್ದಾರೆ, ಏನು ವ್ಯತ್ಯಾಸ ಆಗ್ತಾ ಇದೆ ಸರ್? ಹಂಗಾದ್ರೆ ಸರ್ ಅವರು ವ್ಯಕ್ತಿ ನೀವು ನಾವು ಒಂದೇ ಇರ್ಬೋದು, ನಿಮ್ಮ ಗುಣನೇ ಬೇರೆ ಇರುತ್ತೆ, ನಮ್ಮ ಗುಣನೇ ಬರುತ್ತೆ. ಜನ ನಿಮ್ ಗುಣ ಲೈಕ್ ಮಾಡೋರು ಇರ್ತಾರೆ, ನಮ್ಮ ಗುಣನೂ ಲೈಕ್ ಮಾಡೋರಿರ್ತಾರೆ. ಆದ್ರೆ ಸುರೇಶ್ ಕುಮಾರ್ ಏನು ಕಂಡಮ್ ಆಗಿರಲ್ಲ. ಡಿ.ಕೆ. ಸುರೇಶ್ ಖಂಡಿತ ಗೆಲ್ತಾರೆ. ಈಗ ಪ್ರೆಸೆಂಟ್ ಆಗಿ ಸುರೇಶ್ ಅವರೇ ಇದ್ದಾರೆ, ಅವ್ರ ಕಡೆಯಿಂದ ಡೆವಲಪ್ಮೆಂಟ್ ಆಗಿದೆಯಾ? ಡೆವಲಪ್ಮೆಂಟ್ ಆಗಿದೆ, ರೋಡು ಎಲ್ಲ ಥರನೂ ಆಗಿದೆ, ಇಲ್ಲ ಅಂತಲ್ಲ. ಮತ್ತು ಮಂಜುನಾಥ್ ಅವರು ಸಹಾಯ ಮಾಡಿದ್ದಾರೆ. ಅವರು ಒಂದು ಕುಟುಂಬದಲ್ಲಿ ಬಂದವರೆ, ಬಡ ಕುಟುಂಬದಲ್ಲಿ ಬಂದವರೆ. ಅವರು ಜನ ಏನು ತೀರ್ಮಾನ ಮಾಡ್ತಾರೆ ಅದು ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಹಾಗಾದ್ರೆ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೇಕು ಸರ್ ನಿಮ್ಗೆ? ಸರ್ ನಮಗೆ ಮೋದಿನೇ. ಮೋದಿ ಅವರು ಏನಕ್ಕೆ ಸರ್? ಮೋದಿ ಅವರು ನೋಡಿ ಸರ್, ನಾವು ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ಹೇಳಂಗಿಲ್ಲ. ಮೋದಿ ಒಳ್ಳೆ ಕೆಲಸ ಮಾಡಿ. ಹಾಗಾದ್ರೆ ನಿಮ್ ಪ್ರಕಾರ ಮೋದಿ ಅವರೇ ಇರ್ಲಿ ಅಂತ ಹೇಳ್ತಿದ್ದೀರಾ? ಮೋದಿ ಅಂತ ನಾವು ಹೇಳಿದ್ರೆ ಜನ ತೀರ್ಮಾನ ಮಾಡ್ಬೇಕಲ್ಲ, ಜನ ಹೆಂಗೆ ಹೇಳ್ತಾರೋ ಹಂಗೆ ನಾವು. ಯಾಕೆಂದ್ರೆ ಈಗ ಪ್ರೆಸೆಂಟ್ ಆಗಿ ಡಿ.ಕೆ. ಸುರೇಶ್ ಅವರು ಇದ್ದಾರೆ, ಅವರಿಂದ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಅನ್ನೋದು ಅಷ್ಟಕ್ಕಷ್ಟೇನೆ. ಇವರು ಬಂದ್ರು ಆಗುತ್ತೆ, ಬಟ್ ಏನು ಅಂತಂದ್ರೆ ಸ್ವಲ್ಪ ಮನ್ಸು ಮಾಡ್ಬೇಕಷ್ಟೇ. ಯಾರೇ ಬಂದ್ರು. ಬಿಜೆಪಿ ಕಡೆಯಿಂದ ನರೇಂದ್ರ ಮೋದಿ ಅವರು ಇದ್ದಾರೆ, ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಹೆಸರು ಕೇಳ್ತಾ ಇದೆ. ಯಾರಾಗ್ಬೋದು ಸರ್ ನಿಮ್ ಪ್ರಕಾರ? ಆಗಿದ್ರೆ ಮೋದಿ ಅವರು. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಸರ್? ಒಂದು 24ರಿಂದ 25 ಸೀಟ್ ಬಿಜೆಪಿ. ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂತ INDA ಪಕ್ಷ ರಚನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೋದಾ? ಆಗಲ್ಲ ಸರ್. ಏನಕ್ಕೆ ಸರ್ ಆಗಲ್ಲ? ಅವರು ಅಭಿವೃದ್ಧಿ, ಫಸ್ಟ್ ಪ್ರಿಫರೆನ್ಸ್ ಅಭಿವೃದ್ಧಿ ಅವ್ರಿಗೆ, ಆಯ್ತಾ? ಆದಮೇಲೆ ಅವ್ರಿಗೆ ಜನಸೇವೆ ಮೊದಲು, ಅಭಿವೃದ್ಧಿ ಆದಮೇಲೆ ಅವರು ಸ್ವಲ್ಪ ನಮ್ಮ ಭಾರತನ ಅಭಿವೃದ್ಧಿ ಪಥದ ಕಡೆ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ 3ನೇ ಸ್ಥಾನದಲ್ಲಿದೆ, ಆಯ್ತಾ? ಅದು ಅವರೇ ಬರಬೇಕು ಅನ್ನೋದು ನಮ್ಮ ಆಸೆ.